ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಹೊಸ ಬೆಳೆ ಕಿನೋವಾ ಅಂತ. ಇದು ಕೂಡ ಬೇರೆ ದೇಶದಿಂದ ಬಂದಿರತಕ್ಕಂಥದ್ದು. ಇದು ನಮ್ಮ ದೇಶದ ಬೆಳೆ ಅಲ್ಲ. ಇದು ಇವಾಗ ಏನಪ್ಪಾ ಅಂದ್ರೆ ಇದು ಭತ್ತಕ್ಕೆ ಆಲ್ಟರ್ನೇಟಿವ್ ಅಂತ ಹೇಳ್ತೀವಿ. ಅಕ್ಕಿನೇ ಬರುತ್ತೆ ಇದು ಡೈರೆಕ್ಟ್ ಆಗಿ. ಇವಾಗ ನವಣೆ ಮತ್ತೆ ಸಾಮೆ ಮತ್ತೆ ಊದುಲು ಇವೆಲ್ಲ ಆದ್ರೆ, ಕೊರಲೆ ಆದ್ರೆ ನಾವೇನ್ ಮಾಡ್ಬೇಕು, ಮಿಲ್ ಮಾಡ್ಬೇಕು, ಅದನ್ನ ಸಿಪ್ಪೆ ತೆಗಿಬೇಕು. ಆದ್ರೆ ಇದನ್ನ ಸಿಪ್ಪೆ ತೆಗೊಳ್ಳೋ ಅವಶ್ಯಕತೆ ಇಲ್ಲ, ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಅಕ್ಕಿ ಕೊಡುತ್ತೆ ಇದು. ಇದೇನಪ್ಪ ಅಂದ್ರೆ ಮಳೆ ಕಡಿಮೆ ಇರೋ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ ಇದು ಕಿನೋವಾ ಅಕ್ಕಿ ಅಂತ. ಇದರಲ್ಲಿ ಪೌಷ್ಟಿಕಾಂಶಗಳು ಬಹಳ ಏರಳವಾಗಿರೋದ್ರಿಂದ ಮತ್ತೆ ಗ್ಲುಟಿನ್ ರಹಿತವಾಗಿರುತ್ತೆ ಇದು. ಅಂದ್ರೆ ಗ್ಲುಟಿನ್ ಅಂತ ಏನ್ ಹೇಳ್ತೀವಿ ನಾವು, ಗೋಧಿನಲ್ಲಿ ಗ್ಲುಟಿನ್ ಇರುತ್ತೆ, ಆದ್ರೆ ಇದರಲ್ಲಿ ಗ್ಲುಟಿನ್ ರಹಿತ 0% ಗ್ಲುಟಿನ್ ಇರುತ್ತೆ. ಸಕ್ಕರೆ ಕಾಯಿಲೆ ಇರೋರಿಗೆ, ಶುಗರ್ ಪೇಷಂಟ್ಗೆ ಏಳ್ ಮಾಡಿಸ್ತದಂತ ಆಹಾರ ಅಂತ ಹೇಳ್ಬೋದು ಇದು. ಅಂದ್ರೆ ಇದು ಅಕ್ಕಿನೇ ನಮ್ಗೆ, ಅಕ್ಕಿ ಯಾವ ರೀತಿ ನಾವು ಉಪಯೋಗ ಮಾಡ್ತೀವಿ ಅದೇ ತರ ಎಲ್ಲ ಇದನ್ನ ಬಳಸ್ಕೋಬಹುದು. ಇದು ಮತ್ತೆ ಆರೋಗ್ಯಕ್ಕೆ ಬಹಳಷ್ಟು ಪೌಷ್ಟಿಕ ಭರಿತ ಬೆಳೆ ಅಂತಾನೆ ಹೇಳ್ಬೋದು. ಇದನ್ನ ಮಳೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ಬೆಳಿಬೇಕು, ಮಳೆ ಜಾಸ್ತಿ ಆದ್ರೆ ತಡ್ಕೊಳ್ಳಲ್ಲ ಇದು. ಅದಕ್ಕೋಸ್ಕರ ಇದನ್ನ ಹಿಂಗಾರ್ನಲ್ಲಿ ನಾವು ಶಿಫಾರಸ್ ಮಾಡ್ತೀವಿ. ಇದು ರಾಜಸ್ಥಾನದಲ್ಲಿ ಜಾಸ್ತಿ ಮಳೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ಬೆಳೀತಾ ಇದಾರೆ. ಹಿಂಗಾರ್ನಲ್ಲಿ ಅಲ್ಲಿ ಮಳೆ ಕಡಿಮೆ ಆಗುತ್ತೆ, ತಂಪು ವಾತಾವರಣ ಇರುತ್ತೆ, ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಇದೆಲ್ಲ ಮಾಲ್ಗಳಲ್ಲಿ ಇದೆಲ್ಲ ಕೆಜಿಗೆ 200 ರೂಪಾಯಿ 300 ರೂಪಾಯಿ ಸಿಗ್ತಾ ಇದೆ ಈಗ ಮಾಲ್ಗಳಲ್ಲಿ. ಮುಂದಿನ ದಿನಗಳಲ್ಲಿ ಜಾಸ್ತಿ ರೈತರು ಬೆಳೆದಾಗ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಇದು ಒಂದು ಒಳ್ಳೆ ಪೌಷ್ಟಿಕ ಭರಿತ ಒಂದು ಇದನ್ನ ಅಕ್ಕಿಯನ್ನ ನಾವು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಇದು ಎಕರೆಗೆ ಇದು ಕಡಿಮೆ ಅವಧಿನಲ್ಲಿ ಮಳೆ ಆಶ್ರಯದಲ್ಲಿ ಬರ್ತಕ್ಕಂಥದ್ದು. ಇದು 90 ರಿಂದ 95 ದಿನದಲ್ಲಿ ಕಟಾವಿಗೆ ಬರುತ್ತೆ. ಇದು ಬಹಳ ಕಡಿಮೆ ಅವಧಿಲಿ, ನೀರು ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ನೀರನ್ನ ನಾವು ಮಣ್ಣಿನ ತೇವಾಂಶನ ಅರಿತು ಒಂದು 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನೀರು ಕೊಡ್ಬೇಕು. ನೀರು ಕೊಡೋದೇ, ನೀರು ಹಾಯಿಸೋದಾದ್ರೆ. ಮಳೆ ಆದ್ರೆ ಏನ್ ತೊಂದರೆ ಇಲ್ಲ, ಒಂದು 10 ದಿನಕ್ಕೆ ಮಳೆ ಆದ್ರೆ ಸಾಕು. ಮತ್ತೆ ಇಳುವರಿ ಒಂದು 8 ರಿಂದ 10 ಕ್ವಿಂಟಲ್ ಬರುತ್ತೆ ಎಕರೆಗೆ. ಅದೇ ಒಂದು ವಿಶೇಷತೆ ಇದ್ರಲ್ಲಿ, ಚೆನ್ನಾಗಿ ಬರುತ್ತೆ ಇಳುವರಿ. 8 ರಿಂದ 10 ಕ್ವಿಂಟಲ್ ಇಳುವರಿ ಬರುತ್ತೆ. ಆದ್ರೆ ಅದನ್ನ ನಾವು ಡೈರೆಕ್ಟ್ ಅಕ್ಕಿ ಬರುತ್ತೆ ಇದು, ಅದನ್ನ ನಾವು ಪಾಲಿಶ್ ಮಾಡ್ಕೊಂಡು ತಿಂದ್ರೆ ಅಕ್ಕಿ ತರನೇ ಅನ್ನನೂ ಮಾಡ್ಕೋಬಹುದು, ಬಿಸಿಬೇಳೆ ಬಾತ್ ಮಾಡ್ಬೋದು, ರವೆ ಮಾಡ್ಬೋದು, ರವೆ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು, ಚಪಾತಿ ದೋಸೆ ಮಾಡ್ಕೋಬಹುದು, ಫ್ಲೋರು ಮಾಡ್ಕೋಬಹುದು, ಹಿಟ್ಟು ಮಾಡ್ಕೋಬಹುದು. ಅಕ್ಕಿ ಹಿಟ್ಟು ತರ ಅಕ್ಕಿ ಇದನ್ನು ಹಿಟ್ಟು ಮಾಡ್ಬೋದು, ಹಿಟ್ಟು ಮಾಡ್ಕೊಂಡು ರೊಟ್ಟಿನೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ಮತ್ತೆ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ, ಸತು ಜಿಂಕ್ ಅಂತ ಹೇಳ್ತೀವಿ. ಮತ್ತೆ ಪ್ರೋಟೀನು, ಅದರಲ್ಲಿ ಎಸ್ಪೆಷಲಿ ಪ್ರೋಟೀನ್ ಅನ್ನೋದು ನಮ್ಗೆ ಬೇಕೇ ಬೇಕು. ಬೇಳೆಕಾಳು ಬೆಳೆಗಳಲ್ಲಿ ಇದರಲ್ಲಿ 20-25% ಇರುತ್ತೆ, ಇದರಲ್ಲಿ 15% ಪ್ರೋಟೀನ್ ಸಿಗುತ್ತೆ ನಮ್ಗೆ. ಆದ್ರಿಂದ ಪ್ರೋಟೀನ್ ರಿಚ್ ಬೆಳೆಗಳಲ್ಲಿ ಇದರಲ್ಲಿ ಕಿನೋವನು ಅದು ಒಂದು ವಿಶೇಷವಾದಂತಹ ಬೆಳೆ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಹೊಸ ಬೆಳೆ, ಇದು ಚಿಯಾ ಅಂತ. ಇದು ಬೇರೆ ದೇಶದಿಂದ ಬಂದಿರತಕ್ಕಂಥದ್ದು, ನಮ್ಮ ದೇಶದ ಬೆಳೆ ಅಲ್ಲ ಇದು. ಇದು ಮಧ್ಯಮ ಅಮೆರಿಕದಿಂದ, ಸೌತ್ ಅಮೆರಿಕದಿಂದ ಬಂದಿದೆ. ಒಂದು ಗಟಮಾಲ ಅಂತ ಒಂದು ದೇಶ ಇದೆ, ಆ ದೇಶದಿಂದ ಬಂದಿದೆ ಇದು. ಇದೇನಪ್ಪಾ ಅಂತ ಅಂದ್ರೆ ಆಹಾರ ಪೂರಕ ಬೆಳೆ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ಎಣ್ಣೆ ಕಾಳು ಬೆಳೆ ಅಂತಾನೆ ಹೇಳ್ಬೋದು. ಇದರಲ್ಲಿ 30% ಎಣ್ಣೆ ಇರುತ್ತೆ. ಅದರಲ್ಲೂ ಒಮೆಗಾ 3 ಅಮೈನೋ ಆಮ್ಲ ಅಂತ ಹೇಳ್ತೀವಿ, ಒಮೆಗಾ 3 ಅಮೈನೋ ಆಮ್ಲ ಅಂತ ಹೇಳ್ತೀವಿ. ಎಣ್ಣೆನಲ್ಲಿ ಬಹಳಷ್ಟು 60% ಎಣ್ಣೆನಲ್ಲಿ ಅದು ಒಮೆಗಾ 3 ಆಮ್ಲ ಇರೋದ್ರಿಂದ ಇದು ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಉತ್ತಮವಾದಂತ ಒಂದು ಚಿಯಾ ಬೀಜ ಇದು. ಆದ್ರಿಂದ ಇದು ನಮ್ಮ ಆರೋಗ್ಯವನ್ನ ಕಾಪಾಡಲಿಕ್ಕೆ, ಹೃದಯದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಇದನ್ನ ಆಹಾರ ಪೂರಕವಾಗಿ, ಅಂದ್ರೆ ಇದನ್ನ ದಿನಕ್ಕೆ 15 ರಿಂದ 20 ಗ್ರಾಮ್ ತಿನ್ಬೇಕಷ್ಟೇ. 15 ರಿಂದ 20 ಗ್ರಾಮನ ನಾವು ನೀರಿನಲ್ಲಿ ನೆನೆ ಇಟ್ಟು ಈ ಬೀಜವನ್ನ ಡೈಲಿ ತಿಂತಾ ಇದ್ರೆ ನಮಗೆ ಆರೋಗ್ಯದಲ್ಲಿ ಪರಿಣಾಮವನ್ನ ನಾವು ಆರೋಗ್ಯವನ್ನ ಕಾಪಾಡ್ಕೋಬಹುದು. ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋದು ಯಾವುದೇ ಬೆಳೆಯಲ್ಲಿ ಸಿಗಲ್ಲ. ಅದು ಅಗಸೆ ಅಂತ ಒಂದು ಬೆಳೆ ಬರುತ್ತೆ, ಆ ಬೆಳೆ ಅಗಸೆ ಬೀಜದಲ್ಲಿ ಸಿಗುತ್ತೆ. ಅಗಸೆ ಬೀಜ ಬಿಟ್ರೆ ಕಾಮಕಸ್ತೂರಿ ಬಿಟ್ರೆ ಈ ಚಿಯಾ ಅನ್ನೋದು ಇದು ದೇಹಕ್ಕೆ ತಂಪಾಗೂ ಇರುತ್ತೆ. ಜೊತೆಗೆ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಇದನ್ನ 15-20 ಗ್ರಾಮ್ ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಅಕ್ಕಿ ಅವರೆ ಅಂತ ಒಂದು ಹೊಸ ಬೆಳೆ ಇದು. ಅಕ್ಕಿ ಅವರೆ ಅಂತ, ರೈಸ್ ಬೀನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇದೇನಪ್ಪಾ ಅಂತಂದ್ರೆ ಇದು ಒಂದು ದ್ವಿದಳ ಧಾನ್ಯದ ಬೆಳೆ. ಇದು ದ್ವಿದಳ ಧಾನ್ಯ ನಾವು ಹೆಂಗೆ ಹೆಸರು, ಉದ್ದು, ಅಲಸಂದೆ, ತೊಗರಿ ಎಲ್ಲ ಬೆಳ್ಕೊತೀವಲ್ಲ, ಅದೇ ತರ ಇದು ಒಂದು ದ್ವಿದಳ ಧಾನ್ಯದ ಬೆಳೆ. ಇದು ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಇದು ಜಾಸ್ತಿ ಪ್ರಚಲಿತ ಇಲ್ಲ. ಇದೇನಪ್ಪಾ ಅಂತಂದ್ರೆ ಇದನ್ನ ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ಅಸ್ಸಾಮು, ಮಣಿಪುರ, ಮೇಘಾಲಯ, ಒಡಿಶಾ ಇವೆಲ್ಲ ಇದೆಯಲ್ಲ, ಅಲ್ಲಿ ಭತ್ತ ಆದ ನಂತರ ಇದನ್ನ ಬೆಳಿತಾರೆ. ಆದ್ರಿಂದ ಇದನ್ನ ಅಕ್ಕಿ ಅವರೆ ಅಂತ ಕರೀತಾರೆ. ಭತ್ತ ಬೆಳ್ಕೊಂಡು ನಂತರದಲ್ಲಿ ಏನು ತೇವಾಂಶ ಇರುತ್ತೆ ಆ ತೇವಾಂಶದಲ್ಲಿ ಈ ಬೆಳೆಯನ್ನ ಬೆಳ್ಕೋತಾರೆ. ಮತ್ತೆ ಇದು ಒಂದು ಸಾರಜನಕ ಸ್ಥಿರೀಕರಿಸುವಂತ ಒಂದು ಲೆಗ್ಯೂಮ್ ಅಂತ ಹೇಳ್ತೀವಿ. ಅಂದ್ರೆ ಇದು ಸಾರಜನಕವನ್ನ ಭೂಮಿಗೆ ಕೊಡುವಂತ ಗೊಬ್ಬರ ಆಗುತ್ತೆ ಇದು. ಆದ್ರಿಂದ
ಭೂಮಿ ಫಲವತ್ತತೆ ಹೆಚ್ಚಿಗೆ ಮಾಡ್ಲಿಕ್ಕೆ ಇದನ್ನ ಬಳಸ್ಬೋದು. ಇದು ಬಹು ಉಪಯೋಗಿ ಅಂತಾನೆ ಹೇಳ್ಬೋದು. ಹೆಂಗಪ್ಪ ಅಂತಂದ್ರೆ ಇದನ್ನ ಫಾಡರ್ ಆಗಿ ಯೂಸ್ ಮಾಡ್ಬೋದು, ಬೀಜಕ್ಕಾರು ಯೂಸ್ ಮಾಡ್ಬೋದು, ಹಸಿರೆಲೆ ಗೊಬ್ಬರವಾಗಿ ಯೂಸ್ ಮಾಡ್ಬೋದು. ಆದ್ರಿಂದ ಇದು ಒಂದು ಬಹು ಉಪಯೋಗಿ ದ್ವಿದಳ ಧಾನ್ಯದ ಹೊಸ ಬೆಳೆ ಅಂತಾನೆ ಹೇಳ್ಬೋದು. ಇದು ನಮ್ಮ ವಿಶ್ವವಿದ್ಯಾನಿಲಯದಿಂದ, ಕೃಷಿ ವಿಶ್ವವಿದ್ಯಾನಿಲಯ GKVK ಇಂದ ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದೀವಿ. ಇದರಲ್ಲಿ KBR1 ಅಂತ. ಇಲ್ಲಿ ನೀವು ಅದೇ ತಳಿಯನ್ನ ನೋಡ್ತಾ ಇದ್ದೀರಿ. ಇದು ಎಕರೆಗೆ ಸುಮಾರು 8 ರಿಂದ 10 ಕ್ವಿಂಟಲ್ ಬರುತ್ತೆ ಇಳುವರಿ. ಬೇರೆ ಧಾನ್ಯಗಳಾದ್ರೆ ನಿಮ್ಗೆ 5-6 ಕ್ವಿಂಟಲ್ ಬರುತ್ತೆ. ಏನು ಇದಾಗಿರ್ಬೋದು, ಹೆಸರು ಉದ್ದಾದ್ರೆ ಇನ್ನೂ ಕಡಿಮೆ ಬರುತ್ತೆ. ಆದ್ರೆ ಇದರಲ್ಲಿ ಯಾವುದೇ ರೋಗ ಕೀಟ ಬರಲ್ಲ. ಅದರಿಂದ ಇದು ಒಳ್ಳೆ ಇಳುವರಿ ಕೊಡುತ್ತೆ. 8 ರಿಂದ 10 ಕ್ವಿಂಟಲ್ ಇಳುವರಿಯನ್ನ ನಾವು ಪಡಿಬಹುದು ಒಂದು ಎಕರೆನಲ್ಲಿ. ಅದು ಒಂದು ವಿಶೇಷತೆ ಇದರಲ್ಲಿ. ಬೇರೆ ದ್ವಿದಳ ಧಾನ್ಯಗಳಿಗೆ ಹೋಲಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಒಳ್ಳೆ ಉತ್ತಮವಾದಂತ ಒಂದು ಬೇಳೆಕಾಳು ಬೆಳೆ ಅಂತಾನೆ ಹೇಳ್ಬೋದು.